ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಂದು ಚಾನಲ್ ಆತ್ಮೀಯದಂಥ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಬಿಗ್ ಬಾಸ್ ಸೀಸನ್ 11ರ ಕಂಟೆಸ್ಟೆಂಟ್ ಆಗಿರುವಂತಹ ಮೋಕ್ಷಿತಾ ಪೈ ಅವ್ರ ಬಗ್ಗೆ ಎಲ್ಲ ಕಡೆ ಒಂದು ಸುದ್ದಿ ಹರಡ್ತಿದೆ ಅಂತಲೇ ಹೇಳ್ಬೋದು. ತುಂಬಾ ವೈರಲ್ ಆಗ್ತಿದೆ ಆ ಸುದ್ದಿ ಏನಪ್ಪ, ಇದರಲ್ಲಿ ಎಷ್ಟು ಮಟ್ಟಿಗೆ ನಿಜ ಇದೆ, ಎಷ್ಟು ಮಟ್ಟಿಗೆ ಸುಳ್ಳಿದೆ ಅನ್ನೋದ್ರ ಬಗ್ಗೆ ನೋಡೋಣ. ಇದು ನಿಜನಾ ಅಥವಾ ಸುಳ್ಳ ಅನ್ನೋದ್ರ ಬಗ್ಗೆ ನೋಡೋಣ. ಈ ವಿಷಯ ಇಷ್ಟು ದಿವಸ ಆದರೂ ಯಾಕೆ ಹೊರಗಡೆ ಬಂದಿಲ್ಲ ಅಂದರೆ, ಪಾರು ಅಂತ ಸೂಪರ್ ಹಿಟ್ ಮೂವಿ ಕೊಟ್ಟಿದ್ರು ಮೋಕ್ಷಿತಾ ಅವ್ರ ಬಗ್ಗೆ ಈ ವಿಷಯ ಯಾಕೆ ಹೊರಗಡೆ ಬಂದಿಲ್ಲ ಅನ್ನೋದ್ರ ಬಗ್ಗೆನೂ ಹೇಳ್ತೀನಿ ನಾನು ಈ ವಿಡಿಯೋನ. ಈ ಸುದ್ದಿ ಬಂದಿರೋದಾದ್ರೂ ಎಲ್ಲಿಂದ, ಈ ಸುದ್ದಿ ಮೂಲ ಯಾವುದು ಅಂತಾನು ಹೇಳ್ತೀನಿ ನಾನು. ಈ ಸುದ್ದಿ ಬಂದಿದ್ದಾದ್ರೂ ಎಲ್ಲಿಂದ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತೋರಿಸ್ತೀನಿ. ಈ ಸುದ್ದಿ ಎಲ್ಲ ಕಡೆ ಹರಡಲು ಮೇನ್ ಕಾರಣ ಏನು ಅನ್ನೋದ್ರ ಬಗ್ಗೆನೂ ಹೇಳ್ತೀನಿ. ಈ ವಿಡಿಯೋ ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ತೀನಿ. ನಿಮ್ಗೆ ಇದಕ್ಕೆಲ್ಲ ಒಂದು ಕನ್ಕ್ಲೂಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಫುಲ್ ಕ್ಲಾರಿಟಿ ಸಿಗುತ್ತೆ ಈ ವಿಡಿಯೋ ನೋಡಿದ್ರೆ. ಆದರೆ ಎಲ್ಲೂ ಸ್ಕಿಪ್ ಮಾಡಲಿಲ್ಲ ನೋಡ್ರಿ, ಅವಾಗ ಮಾತ್ರ ನಿಮ್ಗೆ ಸ್ಟೋರಿ ಕಂಪ್ಲೀಟಾಗಿ ಅರ್ಥ ಆಗೋದು. ಅದಕ್ಕಿಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ. ಬಿಗ್ ಬಾಸ್ ಸೀಸನ್ 11ರ ಕಂಟೆಸ್ಟೆಂಟ್ ಆಗಿರುವಂತಹ ಮೋಕ್ಷಿತಾ ಪೈ ಅವರು ಸ್ಟಾರ್ಟಿಂಗ್ 2 ವಾರ ತುಂಬಾ ಕ್ಯೂಟ್, ತುಂಬಾ ಸೈಲೆಂಟ್, ಮುಗ್ಧೆ ಥರ ಇದ್ದರು. ಆದರೆ ಈಗ ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಮನೆ ಫಸ್ಟ್ ಜಗಳ ಅಂದರೆ ಇವ್ರ ನಿಜ ರೂಪ ಹೊರಗೆ ಬಂದಿದ್ದೆ ಯಾವಾಗಪ್ಪ ಅಂತಂದರೆ, ತ್ರಿವಿಕ್ರಮ್ ಅವರಿಗೆ ಇವ್ರು ಬಂದು ಗೋಮುಖ ವ್ಯಾಘ್ರ ನೀ ಅಕ್ಕ ತಂಗಿರ ಜೊತೆ ಬೆಳೆದಿರೋ ಗೊತ್ತಾಗ್ತಿತ್ತು ಅಂದ ಈ ಮೋಕ್ಷಿತಾ ಪೈ ಅವರು ನಿಜವಾಗ್ಲೂ ಮಕ್ಕಳ ಕಳ್ಳಿನ ಕಿಡ್ನಾಪ್ ಕೇಸಲ್ಲಿ ಇವರು ನಿಜವಾಗ್ಲೂ ಜೈಲಿಗೆ ಹೋಗಿದ್ರ. ಈ ಖತರ್ನಾಕ್ ಲೇಡಿಯ ಕಿಲಾಡಿ ಲೇಡಿಯ ಕಂಪ್ಲೀಟ್ ಸ್ಟೋರಿ ನೋಡೋಣ ಬನ್ನಿ. ಈ ಸ್ಟೋರಿಯಲ್ಲಿ 2 ಮುಖ ಇದೆ. ಇವಾಗ ನಾನು ಹೇಳ್ತಿರೋದು ಫಸ್ಟ್ನೇದು, ಇದನ್ನು ನ್ಯೂಸ್ ಇಂಡಿಯಾ ಎಕ್ಸ್ಪ್ರೆಸ್ ಅನ್ನೋ ಫೇಮಸ್ ನ್ಯೂಸ್ ಇಂಡಿಯಾ ಎಕ್ಸ್ಪ್ರೆಸ್ ಇದು ಎಲ್ಲ ಕಡೆ ತುಂಬಾ ಫೇಮಸ್. ಇವರು ಏನು ಪ್ರಕಟಣೆ ಮಾಡಿದಾರಪ್ಪ ಅಂತಂದರೆ, ಇದನ್ನು 2014ರಲ್ಲಿ ಈ ವಿಷಯದ ಬಗ್ಗೆ ಪ್ರಕಟಣೆ ಮಾಡಿದ್ದಾರೆ. ಇದು ಆಗ ಮೋಕ್ಷಿತಾ ಪೈ ಅವರು ಅವಾಗ ಐಶ್ವರ್ಯವಾಗಿದ್ದರು, ಆವಾಗ ಅವ್ರು ಮೋಕ್ಷಿತಾ ಪೈ ಆಗಿರಲಿಲ್ಲ. ಆಗ ಈ ಸುದ್ದಿ ತುಂಬಾ ಫೇಮಸ್ ಆಗಿತ್ತು. ಅದ್ರ ಬಗ್ಗೆ ನೋಡೋಣ ಬನ್ನಿ. ಇವಾಗ ಅವ್ರ ವೆಬ್ಸೈಟ್ನಲ್ಲಿ ಏನು ಹೇಳಿದ್ದಾರೆ ಅಂತೇಳಿ. ಟ್ಯೂಷನ್ ಟೀಚರ್ ಶಾಲೆ ವಿದ್ಯಾರ್ಥಿಯನ್ನು ಅಪಹರಿಸಿದ ಪ್ರೇಮಿಗಾಗಿ ಬಂಧಿಸಲಾಗಿದೆ ಅಂತೇಳಿ ಈ ರೀತಿ ಹೆಡ್ಲೈನ್ ಇದೆ. ಅಷ್ಟೇ ಅಲ್ಲದೆ, ಸುಲಿಗೆಗಾಗಿ 14 ವರ್ಷದ ವಿದ್ಯಾರ್ಥಿಯನ್ನು ಅಪಹರಿಸಿದ್ದಕ್ಕಾಗಿ ಟ್ಯೂಷನ್ ಶಿಕ್ಷಕಿ ಮತ್ತು ಆಕೆಯ ಪ್ರಿಯಕರನನ್ನು ರಾಜಾಜಿನಗರ ಪೊಲೀಸರು ಬಂಧಿಸಿದ್ದಾರೆ. ಬುಧವಾರ ಮಧ್ಯಾಹ್ನ ಪ್ರೌಢಶಾಲಾ ವಿದ್ಯಾರ್ಥಿನಿ ಪವಿತ್ರ, 21 ವರ್ಷದ BCom ವಿದ್ಯಾರ್ಥಿನಿ ಐಶ್ವರ್ಯ ನಡೆಸುತ್ತಿದ್ದ ಟ್ಯೂಷನ್ ತರಗತಿಗೆ ತೆರಳಿದಾಗ ಈ ಘಟನೆ ನಡೆದಿದೆ. ಪೊಲೀಸರ ಪ್ರಕಾರ ಇಬ್ಬರು ಪವಿತ್ರ ಅವರನ್ನು ಅಪಹರಿಸಲು ಯೋಚಿಸಿದರು ಮತ್ತು ನಾಗಭೂಷಣ್ ಅವರ ಮನೆ ನಿರ್ಮಾಣಕ್ಕಾಗಿ ಮಾಡಿದ ದೊಡ್ಡ ಸಾಲವನ್ನು ತೀರಿಸಲು ಆಕೆ ಪೋಷಕರಿಂದ 25 ಲಕ್ಷ ಬೇಡಿಕೆ ಇಟ್ಟಿದ್ದಾರೆ ಅಂತ ಹೇಳ್ತಾರೆ ಪೊಲೀಸರು. ಅಷ್ಟೇ ಅಲ್ಲದೆ, MBA ಪದವೀಧರರಾಗಿರುವ 26 ಹರೆಯದ ನಾಗಭೂಷಣ್ ಅವರು ಹೋಟೆಲ್ ವ್ಯವಹಾರದಲ್ಲಿ ಮತ್ತು ನಂತರ ಟೆಲಿ ಧಾರಾವಾಹಿಗಳಲ್ಲಿ ಕಾಲಿಟ್ಟಾಗ ಭಾರಿ ನಷ್ಟವನ್ನು ಅನುಭವಿಸುತ್ತಾರೆ. ಅವರು ಬನಶಂಕರಿಯ ಮನೆ ನಿರ್ಮಿಸಲು ಮತ್ತು ಕ್ಯಾನ್ಸರ್ ರೋಗಿಯ ತಾಯಿಗೆ ಚಿಕಿತ್ಸೆ ಸುಮಾರು 4 ಲಕ್ಷ ರೂಪಾಯಿ ಸಾಲವನ್ನು ಸಹ ಪಡೆದಿರ್ತಾರೆ. ಐಶ್ವರ್ಯ ಅಂದರೆ ಆಗಿನ ಐಶ್ವರ್ಯ, ಈಗಿನ ಮೋಕ್ಷಿತಾ ಪೈ ಅವರು ಪೋಷಕರು ಕೂಡ 50 ಲಕ್ಷಕ್ಕೆ ಮನೆ ಖರೀದಿಸಲು ಯೋಚಿಸಿದ್ದರು. ಅದಕ್ಕಾಗಿ ಅವರು ಅಷ್ಟೇ ಅಲ್ಲದೆ ಸಾಲವನ್ನು ಪಾವತಿಸುವಂತೆ ಲೇವಾದೇವಿಯಿಂದ ಪದೇ ಪದೇ ಬೇಡಿಕೆಯ ನಂತರ ಇಬ್ಬರ ಹುಡುಗಿಯರನ್ನು ಅಪಹರಿಸಲು ಯೋಜನೆ ರೂಪಿಸಿದ್ದರು. ಪವಿತ್ರ ತನ್ನ ಮನೆಯಿಂದ ಹೋಗುವಾಗ ನಾಗಭೂಷಣ್ ಅವಳನ್ನು ಹಿಂಬಾಲಿಸಿ ಲಿಫ್ಟ್ ಕೊಡಲು ಮುಂದಾಗ್ತಾರೆ. ಆಕೆಯನ್ನು ಬನಶಂಕರಿಯಲ್ಲಿರುವ ತನ್ನ ಮನೆಗೆ ಕರೆದುಕೊಂಡು ಹೋಗಿ ಬಾಯಿಗೆ ಕೈಕಾಲು ಕಟ್ಟಿ ಬಳಿಕ ಹತ್ತಿರದಲ್ಲೇ ಪೇ ಫೋನ್ನಿಂದ ಆಕೆ ತಾಯಿಗೆ ಕರೆ ಮಾಡಿ 25 ಲಕ್ಷ ಬೇಡಿಕೆ ಇಟ್ಟಿದ್ದ ಈ ನಾಗಭೂಷಣ್. ಈ ವಿಷಯ ಕೇಳುತ್ತಿದ್ದಂತೆಯೇ ಆಕೆಯ ತಾಯಿ ಪವಿತ್ರಳನ್ನು ಹುಡುಕಿಕೊಂಡು ಐಶ್ವರ್ಯಳ ಮನೆಗೆ ಹೋಗಿದ್ದು ತನ್ನ ಮಗಳನ್ನು ಕಿಡ್ನಾಪ್ ಮಾಡಿರುವುದು ತಿಳಿದು ದೂರು ದಾಖಲಿಸಿದ್ದಾರೆ. ಪೊಲೀಸ್ ಐಶ್ವರ್ಯ ಅವರಿಂದ ನಾಗಭೂಷಣ್ಗೆ ಕರೆ ಮಾಡಿಸಿ ಪತ್ತೆ ಹಚ್ಚಿದರು ಮತ್ತು ವಿಚಾರಣೆ ನಡೆಸಿದಾಗ ಐಶ್ವರ್ಯ ಬೀನ್ಸ್ ಅನ್ನು ಚೆಲ್ಲಿದ್ದಾರೆ. ಆಗ ಗೊತ್ತಾಯಿತು ಪೊಲೀಸರಿಗೆ ಇವರು ಬೀನ್ಸ್ ಮಿಲ್ ಹತ್ರ ಬಳಿ ಇದ್ದಾರೆ ಅಂತ ಗೊತ್ತಾಗುತ್ತೆ ಇವರಿಗೆ. ಅಷ್ಟೇ ಅಲ್ಲದೆ, ರಾಜಾಜಿನಗರ ಪೊಲೀಸರು ಕೊನೆಗೂ ಬೀನ್ಸ್ ಮಿಲ್ ಬಳಿ ನಾಗಭೂಷಣ್ ಅವರನ್ನು ಹಿಡಿದಿದ್ದಾರೆ. ಈ ಪ್ರಕರಣ ಇಲ್ಲಿಗೆ ಇಷ್ಟೇ ಕೊಟ್ಟಿರೋದು, ಅಲ್ಲಿ ಮೆನ್ಷನ್ ಮಾಡಿರೋದು. ಇದನ್ನ ಹಿಡ್ಕೊಂಡು ಎಲ್ಲರೂ ತುಂಬಾ ಎಳಿತಿದ್ದಾರೆ ಅಂತಲೇ ಹೇಳ್ಬೋದು, ಹಾಗೆ ಹಿಂಗೆ ಅಂತೇಳಿ. ಈ ಕೇಸ್ನಲ್ಲಿ ಇನ್ನೊಂದು ಮುಖ ಇದೆ ಅಂತಲ್ಲ, ಆ ಮುಖದ ಬಗ್ಗೆ ಹೇಳ್ತೀನಿ. ಇದಾಗಿತ್ತು ಪಾರ್ಟಿಯ ಸ್ಟೋರಿ. ಇದ್ರ ಬಗ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಪಾರ್ಟ್ 2 ಬಗ್ಗೆ ಹೇಳ್ತೀನಿ. ಈ ಐಶ್ವರ್ಯ ಅಂದರೆ ಮೋಕ್ಷಿತಾ ಪೈ ಅವರು ಹೇಗೆ ಇದರಿಂದ ಪಾರಾದ್ರು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಬನ್ನಿ. ಇದನ್ನು ಬಂದು ಟೈಪ್ಸ್ ಆಫ್ ಇಂಡಿಯಾ ತಮ್ಮ ವೆಬ್ಸೈಟ್ನಲ್ಲಿ ಇದನ್ನು ಕೂಡ ಹಾಕೊಂಡಿದೆ. ಇದು ಕೇಸ್ ನಿಜನ ಸುಳ್ಳ ಅಂತ. ಬನ್ನಿ ಅದ್ರ ಬಗ್ಗೆ ನೋಡೋಣ. ಇದ್ರ ಬಗ್ಗೆ ಕೋರ್ಟ್ ಏನು ತೀರ್ಪು ಕೊಡ್ತು ಅನ್ನೋದ್ರ ಬಗ್ಗೆ ನೋಡೋಣ. ಇದು ಫುಲ್ ಇಂಗ್ಲೀಷ್ನಾಗ ಇದೆ, ನಾನು ಕನ್ನಡದಾಗ ಹೇಳ್ತೀನಿ ನೋಡಿ ಏನು ಬರೆದಿದೆ ಇರೋದಲ್ಲ ಅಂತೇಳಿ. ಹೆಡ್ಲೈನ್ ಬಂದು, ಟ್ಯೂಷನ್ ಟೀಚರ್ ಮತ್ತು ಆಕೆಯ ಸ್ನೇಹಿತನ ಅಪಹರಣ ಆರೋಪದಿಂದ ಕೋರ್ಟ್ ನಕಲುಗೊಳಿಸಲಾಗಿದೆ. ಅಂದರೆ ತಮ್ಮ ಮಗಳನ್ನು ಯಾರೂ ಅಪಹರಿಸಿಲ್ಲ ಎಂದು ಬಾಲಕಿಯ ಪೋಷಕರು ವಿಚಾರಣೆ ವೇಳೆ ನ್ಯಾಯಾಲಯಕ್ಕೆ ಹೇಳಿಕೆ ನೀಡಿದ್ದಾರೆ. ಈ ಕುರಿತು ಸಿಟಿ ಸಿವಿಲ್ ಮತ್ತು ಸೆಕ್ಷನ್ ನ್ಯಾಯಾಲಯವು 23 ವರ್ಷದ ಟ್ಯೂಷನ್ ಶಿಕ್ಷಕಿ ಐಶ್ವರ್ಯ ಮತ್ತು ಆಕೆಯ ಸ್ನೇಹಿತ ನಾಗಭೂಷಣ್ ರಾವ್ ಅವರನ್ನು 14 ವರ್ಷದ ವಿದ್ಯಾರ್ಥಿಯನ್ನು ಅಪಹರಿಸಿ ಆಕೆಯ ಪೋಷಕರಿಗೆ 25 ಲಕ್ಷ ರೂಪಾಯಿ ಡಿಮ್ಯಾಂಡ್ ಕುರಿತು ಚರ್ಚೆ ಆಗುತ್ತೆ. ಅವತ್ತು ಪವಿತ್ರ, ಆಕೆಯ ಪೋಷಕರು ಸುರೇಶ್ ಮತ್ತು ರತ್ನ ಮತ್ತು ಇತರ ಕೆಲವು ಸಾಕ್ಷಿಗಳು
ಪ್ರಾಸಿಕ್ಯೂಷನ್ ಪ್ರಕರಣ ಪ್ರತಿಕೂಲವಾದ ಕಾರಣ ಇಬ್ಬರನ್ನು ಕೂಲಂಕುಷವಾಗಿಗೊಳಿಸಿದ ನಂತರ ಆರೋಪಿಗಳು ಅಪಹರಿಸಿ ಸುಲಿಗೆಗಾಗಿ ಬೇಡಿಕೆ ಇಟ್ಟಿದ್ದಾರೆ ಎಂಬ ಆರೋಪವನ್ನು ಅವರು ನಿರಾಕರಿಸಿದ್ದಾರೆ. ಇದರ ಅರ್ಥವೇನಪ್ಪ ಅಂತಂದ್ರೆ ನ್ಯಾಯಾಲಯದಾಗ ಹೋದಾಗ ಇವ್ರನ್ನೆಲ್ಲ ಹೆಂಗಂದ್ರೆ ಪವಿತ್ರ ಹಾಗೂ ಅವ್ರ ತಂದೆ ತಾಯಿನ ಕೇಳಿದಾಗ ಅವರು ಇದೆಲ್ಲ ಸುಳ್ಳು ಅಂತ ಹೇಳಿಕೊಟ್ಟಿದ್ದಾರೆ ನ್ಯಾಯಾಲಯದ ಎದುರಿಗೆ. ಬಂದು 2017ರಲ್ಲಿ ನಡೆದ ನ್ಯಾಯಾಲಯದಲ್ಲಿ ಇದು ಇಷ್ಟು ನಡೆಯುತ್ತೆ. ಅಷ್ಟೇ ಅಲ್ಲದೆ ಅವ್ರು ಇನ್ನೊಂದು ಹೇಳ್ತಾರೆ, ವಿಚಾರಣೆ ವೇಳೆ ಸಂತ್ರಸ್ತೆ ಬಾಲಕಿ ನ್ಯಾಯಾಲಯದ ಮುಂದೆ ಹೇಳಿದಾಗ ಮಾರ್ಚ್ 12, 2014ರಂದು ಬೆಳಗ್ಗೆ 6 ಗಂಟೆಗೆ ಮನೆಯಿಂದ ಟ್ಯೂಷನ್ಗೆ ಹೊರಟೆ. ಆದರೆ ಟ್ಯೂಷನ್ ತರಗತಿಯಲ್ಲಿ ಪರೀಕ್ಷೆಗಳಿದ್ದರಿಂದ ಮತ್ತು ಪರೀಕ್ಷೆಗೆ ನಾನು ತಯಾರಿ ನಡೆಸದೇ ಇದ್ದ ಕಾರಣ ಅವತ್ತು ನಾನು ಉದ್ಯಾನವನಕ್ಕೆ ಹೋಗಿದ್ದೆ. ಅಷ್ಟೇ ಅಲ್ಲದೆ ಟ್ಯೂಷನ್ ಟೀಚರ್ ಎಲ್ಲಿ ನನ್ನ ತಂದೆ ತಾಯಿಗೆ ಕರೆ ಮಾಡಬಹುದು ಎಂದು ಭಯದಿಂದ ಅವಳು ಪಾರ್ಕ್ನಲ್ಲೇ ಮುಚ್ಚುಮರೆಯಾಗಿ ಪಾರ್ಕ್ನಲ್ಲಿ ಇದ್ದಳು. ಅಷ್ಟೇ ಅಲ್ಲದೆ ಅವರ ಪೋಷಕರು ಕೂಡ ನನ್ನ ಮಗಳನ್ನು ಯಾರೂ ಅಪಹರಿಸಿಲ್ಲ ಎಂದು ಹೇಳಿಕೆ ನೀಡಿದ್ದಾರೆ. ವಿಚಾರಣೆ ವೇಳೆ ಬಾಲಕಿ ಹೇಳಿಕೆ, ಪೋಷಕರು ಮತ್ತು ಇತರ ಸಾಕ್ಷಿಗಳು ಮತ್ತು ಎಲ್ಲವನ್ನು ಪರಿಶೀಲಿಸಿದ ನಂತರ ನ್ಯಾಯಾಲಯ ತನ್ನ ನಿರ್ಧಾರವನ್ನು ಏಪ್ರಿಲ್ 22, 2017ರಂದು ತೀರ್ಪನ್ನು ನೀಡಿತು. ಆರೋಪಿ ವಿರುದ್ಧ ಕಿಡ್ನ್ಯಾಪ್ ಆರೋಪವನ್ನು ಸಾಬೀತುಪಡಿಸಲು ಪ್ರಾಸಿಕ್ಯೂಷನ್ ವಿಫಲವಾಗಿದ್ದು ಎಂದು ಕಂಡುಹಿಡಿದು ಆಕೆಯನ್ನು ಅಪಹರಿಸಲಾಗಿಲ್ಲ ಎಂದು ಹೇಳಿಕೆ ನೀಡಿದ್ದಾರೆ. ಪ್ರಾಸಿಕ್ಯೂಷನ್ ಮಾಡಿದ ಆರೋಪವನ್ನು ಸಾಬೀತುಪಡಿಸಲು ಬೇರೆ ಯಾವುದೇ ಪುರಾವೆ ಇಲ್ಲದ ಕಾರಣ ಆ ಕಾರಣಕ್ಕೋಸ್ಕರ ಯಾವುದೇ ಪುರಾಣ ಇರಲ್ಲ. ಇದಕ್ಕೆ ಸಾಕ್ಷಿಯಾಗಿರೋ ಅವರು ಹೇಳಿಕೆ ಕೊಟ್ಟಿರ್ತಾರೆ, ನನ್ನ ಮಗಳು ಯಾರು ಕಿಡ್ನ್ಯಾಪ್ ಮಾಡಿಲ್ಲ ಅಂತೆಲ್ಲ ಹೇಳಿರ್ತಾರೆ. ಅದಕ್ಕೋಸ್ಕರ ಇವ್ರನ್ನ ಕೋರ್ಟ್ ಇವ್ರ ಪರವಾಗಿ ತೀರ್ಪು ಕೊಡುತ್ತೆ. ಯಾರ ಪರವಾಗಿ? ಮೋಕ್ಷಿತಾ ಹಾಗೂ ನಾಗಭೂಷಣ್ ಪರವಾಗಿ ತೀರ್ಪು ಕೊಟ್ಟು ಅವರಿಬ್ಬರು 60 ರಿಲೀಫ್ ಆಗ್ತಾರಂತಲೇ ಹೇಳ್ಬೋದು. ಇದನ್ನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ಬೇಕಂತಂದರೆ, BCom ಓದ್ತಿದ್ದ ಹುಡುಗಿ ಟ್ಯೂಷನ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆ ಟ್ಯೂಷನ್ ತೊಗೊಳೋ ಟೈಮ್ನಲ್ಲಿ ಅವಳಿಗೆ ಹಣದ ಸಮಸ್ಯೆ ಬರುತ್ತೆ. ಅಂದರೆ ಅವಳಿಗೆ ಅವಳ ಪ್ರಿಯಕರನಿಗೆ ಇಬ್ಬರಿಗೂ ಹಣದ ಸಮಸ್ಯೆ ಬರುತ್ತೆ. ಈ ಹಣದ ಸಮಸ್ಯೆ ಪರಿಹರಿಸ್ಕೊಂಡು ಅವರಿಬ್ಬರು ಒಂದು ಪ್ಲ್ಯಾನ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಈ ಮೋಕ್ಷಿತಾ ಪೈ ಅವರು ತಮ್ಮ BCom ಓದುತ್ತಿದ್ದಾಗೆ ಪಾರ್ಟ್ ಟೈಮ್ ಜಾಬ್ ಮಾಡ್ಬೋದಂತ ಹೇಳಿ ಸಾಯಂಕಾಲ ಹೊತ್ತು ಟ್ಯೂಷನ್ ಹೇಳ್ಕೊಡ್ತಿರ್ತಾರೆ ಮಕ್ಕಳಿಗೆ. ಸಾಕಷ್ಟು ಮಕ್ಕಳುಗಳು ಬರ್ತಿರ್ತಾರೆ ಟ್ಯೂಷನಿಗೆ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು ಬಂದಿರ್ತಾರೆ ಆ ಟ್ಯೂಷನಿಗೆ. ಆಗ ಈ ನಾಗಭೂಷಣ್ ಹಾಗೂ ಐಶ್ವರ್ಯ ಅಂದರೆ ಮೋಕ್ಷಿತಾ ಪೈ ಅವರಿಗೆ ತುಂಬಾ ಕಷ್ಟ ಶುರುವಾಗುತ್ತೆ ಅಂತಲೇ ಹೇಳ್ಬೋದು. ಅವರಿಗೆ ಹಣದ ಪ್ರಾಬ್ಲಮ್ಸ್ ಐತೆ. ತಾಯಿ ಕ್ಯಾನ್ಸರ್ ನಾಗಭೂಷಣ್ ಅವರು ಎಲ್ಲ ತಲೆ ಸಾಲ ಮಾಡ್ಕೊಂಡಿರ್ತಾರೆ. ಹೋಟೆಲ್ ಉದ್ಯಮ ಬೇರೆನೂ ಅಲ್ಲೂ ಲಾಸ್ ಆಗಿರುತ್ತೆ ಇವರಿಗೆ. ಅಷ್ಟೇ ಅಲ್ಲದೆ ಇವರು ಟೆಲಿಕಾಮ್ ಧಾರಾವಾಹಿಯಲ್ಲಿ ಕೂಡ ಇವ್ರು ತುಂಬಾ ಲಾಸ್ ಆಗಿರುತ್ತೆ. ಅಷ್ಟೇ ಅಲ್ಲದೆ ಇದೆಲ್ಲರ ನಡುವೆ ತಾಯಿಗೆ ಕ್ಯಾನ್ಸರಿಂದ ಬಳಲ್ತಿರ್ತಾರೆ ಅವ್ರ ತಾಯಿ, ನಾಗಭೂಷಣ್ ಅವ್ರ ತಾಯಿ. ಅಷ್ಟೇ ಅಲ್ಲದೆ ಈ ಕಡೆ ಮೋಕ್ಷಿತಾ ಅವರಿಗೂ ಒಂದು ಮನೆ ತೊಗೊಬೇಕಾಗಿರುತ್ತೆ 50 ಲಕ್ಷಕ್ಕೆ. ಅದಕ್ಕೂ ಇವರಿಗೆ ದುಡ್ಡು ಬೇಕಾಗಿರುತ್ತೆ. ಅಂದರೆ ಪೋಷಕರು ಒಂದು ಮನೆ ತೊಗೊತಿರ್ತಾರೆ, ಅದಕ್ಕೆ ಐಶ್ವರ್ಯ ಅವರಿಗೆ ಅಂದರೆ ಮೋಕ್ಷಿತಾ ಪೈ ಅವರಿಗೂ ದುಡ್ಡು ಬೇಕಾಗಿರುತ್ತೆ. ಈ ಟೈಮ್ನಲ್ಲಿ ಇವರಿಬ್ಬರು ಸೇರ್ಕೊಂಡು ಈ ಪ್ಲ್ಯಾನ್ ಹಾಕ್ತಾರೆ, ಯಾರ ಪವಿತ್ರವನ್ನು ಕಿಡ್ನ್ಯಾಪ್ ಮಾಡಿ ಈ ಥರ ಹಣಕ್ಕೆ ಡಿಮ್ಯಾಂಡ್ ಮಾಡೋಣ ಅಂತ ಹೇಳಿ. ಕೊನೆ ಸಿಕ್ಕಿಬಿದ್ದು ಇವರಿಬ್ಬರನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಆದರೆ ಈ ಪ್ರಕರಣ ನಡೆದಿದ್ದು 2014 ಇಷ್ಟು ನಡೆದಿದೆ. ಅದು 2017ರಲ್ಲಿ ಕಂಪ್ಲೀಟ್ ಉಲ್ಟಾನೇ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಪವಿತ್ರ ಹಾಗೂ ಅವ್ರ ಪೋಷಕರು ಇದ್ದಾರಲ್ವ, ನನ್ನ ಮಗಳನ್ನ ಯಾರು ಕಿಡ್ನ್ಯಾಪ್ ಮಾಡಿಲ್ಲ ಅಂತ ಹೇಳಿಕೆ ಕೊಡ್ತಾರೆ ಕಾನೂನು ಎದುರಿಗೆ ಬಂದಾಗ. ಅಂದರೆ ಕೋರ್ಟಿಗೆ ಬಂದು ನನ್ನ ಮಗಳನ್ನ ಯಾರು ಕಿಡ್ನ್ಯಾಪ್ ಮಾಡಿದೆ ಇದೆಲ್ಲ ಸುಳ್ಳು ಅಂತ ಎಲ್ಲ ಹೇಳ್ತಾರೆ. ಇನ್ನಷ್ಟು ಹೇಳ್ಕೊಂಡು ಹೋಗಿ ಯಾವುದೇ ಪುರಾವೆಗಳು ಇರಲ್ಲ. ಇದ್ರಲ್ಲಿ ಪೊಲೀಸರು ತಪ್ಪಂತ ಹೇಳಿ 2017ರಲ್ಲಿ ಕೋರ್ಟ್ ಈ ಕೇಸಿಗೆ ಪೊಲೀಸ್ ಸ್ಟಾಪ್ ಇಟ್ಟು ಇವರಿಬ್ಬರನ್ನ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ಹೇಳಿಕೆ ಕೊಡುತ್ತೆ ಕೋರ್ಟ್. ಆನಂತರ ಇವರು ಪಾರು ಸೀರಿಯಲ್ ಮಾಡ್ತಾರೆ. ಇದಂತೂ ದೊಡ್ಡ ಮಟ್ಟಿಗೆ ಹಿಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಅಷ್ಟೇ ಇಲ್ಲದೆ ಈ ಸೀರಿಯಲ್ ನಂತರ ಸುದ್ದಿ ನಡೆದು ಇಷ್ಟು ವರ್ಷ ಆಯಿತು, ಇವಾಗ ಯಾಕೆ ಹೊರಗೆ ಬರ್ತಿದೆಯಪ್ಪ ಅಂತಂದರೆ ಅವಾಗ ಅವ್ರ ಹೆಸರು ಐಶ್ವರ್ಯ ಅಂತಿತ್ತು. ಎಲ್ಲ ನಡೆದಾದ್ಮೇಲೆ ಅವ್ರ ಹೆಸರನ್ನ ಮೋಕ್ಷಿತಾ ಪೈ ಅಂತೇಳಿ ಬದಲಾಯಿಸ್ಕೊತಾರೆ ಇವರು. ಅದಕ್ಕೋಸ್ಕರ ಈ ವಿಷಯ ಎಲ್ಲೂ ಹೊರಗೆ ಬಂದಿಲ್ಲ. ಆದರೆ ಇವಾಗ ಹೊರಗೆ ಬಂದಿದೆ ಅಷ್ಟೇ. ಇವ್ರು ತಪ್ಪು ಮಾಡಿರೋ ಬಿಟ್ಟಿರೋ ಗೊತ್ತಿಲ್ಲ. ಆದರೆ ಕೋರ್ಟ್ ಮಾತ್ರ ಇವ್ರು ಯಾವುದೇ ಕಾರಣ ತಪ್ಪು ಮಾಡಿಲ್ಲ ಅಂತಲೇ ಹೇಳಿಕೆ ಕೊಟ್ಟಿದ್ದಾರೆ ಕೋರ್ಟ್. ಇವ್ರು ಯಾವ ಕಾರಣಕ್ಕೆ ಹೆಸರು ಬದಲಾಯಿಸ್ಕೊಂಡ್ರು ಅನ್ನೋದು ಗೊತ್ತಿಲ್ಲ.